ಬಾಲಿವುಡ್ ಬೆಡಗಿ ದೀಪಿಕಾ ಪಡುಕೋಣೆ ಈ ಸಮಯದಲ್ಲಿ ಅದೃಷ್ಟದಿಂದ ದೂರ ಆಗ್ತಾ ಇದ್ದಾರಂತೆ. ಇತ್ತೀಚೆಗಷ್ಟೇ 2 ಬಿಗ್ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ದೀಪಿಕಾ ಹೊರಗೆ ಬಿದ್ದಿದ್ರು. ಇದರಿಂದ ಅವರ ಕರಿಯರ್ ದೊಡ್ಡ ಹೊಡೆತ ಆಗಿದೆ. ಸಿನಿಮಾಗಳಲ್ಲಿ ಭಾಗವಹಿಸದೆ ಹೋದ ಕಾರಣಗಳು, ದೀಪಿಕಾ 8 ಗಂಟೆ ಕೆಲಸದ ಷರತ್ತು ಮತ್ತೆ ಸಂಭಾವನೆಯ ಕುರಿತಾಗಿ ಮಾತನಾಡಲಾಗ್ತಾ ಇತ್ತು. 8 ಗಂಟೆ ಕೆಲಸದ ನಿಯಮ ಮತ್ತೆ ದುಬಾರಿ ಸಂಭಾವನೆ ಕೇಳಿದಂತಹ ಕಾರಣಕ್ಕೆ ನಟಿಯನ್ನ ಕೆಲವರು ಪ್ರಶ್ನಿಸಿದ್ದಾರೆ. ಆದ್ರೆ ದೀಪಿಕಾ ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕರಿಯರ್ನ ಮತ್ತೊಂದು ಕಪ್ಪು ಮೋಡ ದೀಪಿಕಾ ಒಡೆತನದ 82 ಡಿಗ್ರಿ ಇ ಸೌಂದರ್ಯ ಬ್ರ್ಯಾಂಡ್ಗೆ ಸಂಬಂಧಿಸಿದಂಥದ್ದು. ಸ್ಕಿನ್ ಕೇರ್ ಮತ್ತೆ ಮೇಕಪ್ ಉತ್ಪನ್ನಗಳನ್ನ ಮಾರಾಟ ಮಾಡುವಂತ ಈ ಕಂಪನಿ 2 ವರ್ಷಗಳಿಂದ ಕೋಟ್ಯಂತರ ರೂಪಾಯಿ ನಷ್ಟದಲ್ಲಿದೆ. 2024ರಲ್ಲಿ 21.2 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಂತ ಈ ಕಂಪನಿ ಇದೀಗ 14.7 ಕೋಟಿ ರೂಪಾಯಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಷ್ಟದ ಪ್ರಮಾಣ ಕೂಡ ಕಡಿಮೆ ಆಗಿದೆ. 23 ಕೋಟಿ ರೂಪಾಯಿಯಿಂದ 12.3 ಕೋಟಿ ರೂಪಾಯಿ ಇಳಿಕೆಯಾಗಿದೆ. ದೀಪಿಕಾ ತಮ್ಮ ವೃತ್ತಿ ಜೀವನದ ಶಿಖರದಲ್ಲಿ ಇದ್ದಾಗಲೇ ಸ್ವಂತ ಬ್ರ್ಯಾಂಡ್ ಅನ್ನ ಆರಂಭಿಸಿ ಬೃಹತ್ ಲಾಭ ಗಳಿಸೋದಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಉತ್ಪನ್ನಗಳ ಬೆಲೆ ಹೆಚ್ಚು ಅನ್ನೋ ಕಾರಣಕ್ಕೆ ಜನರ ಪ್ರತಿಕ್ರಿಯೆ ತೀವ್ರವಾಗಿ ಕಡಿಮೆ ಆಗಿದ್ದು, ಈ ಕಾರಣದಿಂದ 82 ಡಿಗ್ರಿ ಇ ಉದ್ಯಮ ನಿರಂತರ ನಷ್ಟ ಅನುಭವಿಸ್ತಾ ಇದೆ. ಹೀಗಾಗಿ ನಟಿ ತನ್ನ ನಾಮಬಲ ಇದ್ರೂ ಕೂಡ ಉದ್ಯಮದಲ್ಲಿ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಕರಿಯರ್ ಮತ್ತೆ ಬಿಸ್ನೆಸ್ ಎರಡೂ ಕಡೆ ಅಸಮಾಧಾನಕರ ಪರಿಣಾಮಗಳು ತೋರ್ತಾ ಇವೆ. ಕಲ್ಕಿ ಮತ್ತೆ ಸ್ಪಿರಿಟ್ ಚಿತ್ರಗಳಂತಹ ಪ್ರಮುಖ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಗಳಿಂದ ಹೊರಬಿದ್ದಂತಹ ಕಾರಣ ದೀಪಿಕಾ ಕರಿಯರ್ಗೆ ಸುದೀರ್ಘ ಹೊಡೆತ ಆಗಿದೆ. ಇಷ್ಟಕ್ಕೂ ಬಿಸ್ನೆಸ್ ನಷ್ಟ ಸೇರ್ಕೊಂಡು ದೀಪಿಕಾ ಕಂಗಾಲಾಗುವಂತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಮಯದಲ್ಲಿ ಅವರು ತಮ್ಮ ಮುಂದಿನ ಯೋಜನೆಗಳ ಮೂಲಕ ಈ ಸವಾಲುಗಳನ್ನ ಮೀರಿ ಮುಂದೆ ಸಾಗಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.